ಬನ್ನಿ ಇವತ್ತು ಸಬ್ಸಿಗೆ ಸೊಪ್ಪು ಹಾಕಿ ಸೂಪರಾಗಿ ಒಂದು ರೈಸ್ ಬಾತ್ ಮಾಡೋದನ್ನ ತೋರಿಸ್ಕೊಡ್ತೀನಿ. ತರಕಾರಿಗಳನ್ನ ಹಾಕಿದ್ರಂತೂ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸಬ್ಬಕ್ಕಿ ಸೊಪ್ಪುದು ಘಮ ಮತ್ತು ತರಕಾರಿಗಳ ಟೇಸ್ಟು ಸಖತ್ತಾಗಿರುತ್ತೆ. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮತ್ತು ಅದ್ರ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಏನು ಹೇಳಿ, ಸೌತೆಕಾಯಿ ರಾಯ್ತ. ಅದು ಗಟ್ಟಿ ಮೊಸರಲ್ಲಿ ಮಾಡಬೇಕು ಸೌತೆಕಾಯಿ ರಾಯ್ತ. ಮತ್ತು ತೆಂಗಿನಕಾಯಿ ತುರಿ ಹಾಕಿ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಒಂದೇ ಒಂದು ಹೆಚ್ಚಿಬಿಟ್ಟು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸೂಪರ್ ರಾಯ್ತ ರೆಡಿ ಆಗುತ್ತೆ. ಈಗ ಫಸ್ಟು ರೈಸ್ ಬಾತ್ ಮಾಡೋದನ್ನ ಹೇಗೆ ಅಂತ ನೋಡ್ಕೊಳ್ಳೋಣ. ಒಂದು ಪಾತ್ರೆ ಇಟ್ಬಿಟ್ಟು 2-3 ಟೀ ಸ್ಪೂನ್ ಆಯಿಲ್ ಹಾಕಿ ಕರ್ಬೇವಿನ ಸೊಪ್ಪು, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಮತ್ತು ತರಕಾರಿ ನಿಮ್ಮ ಚಾಯ್ಸಲ್ಲಿ ಯಾವ್ದಾದ್ರು ತೊಗೊಳ್ಳಿ. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಬಟಾಣಿ ಆ ಥರ. ಆದರೆ ಇದರಲ್ಲಿ ಮೇಯ್ನಾಗಿ ಸಬ್ಸಿಗೆ ಸೊಪ್ಪು ಇಂಪಾರ್ಟೆಂಟು. ಒಂದು ಕಟ್ಟನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಹೆಚ್ಚಿಬಿಟ್ಟು ಸಬ್ಸಿಗೆ ಸೊಪ್ಪು ಸೇರಿಸಿ ಮತ್ತು ಉಪ್ಪು ಹಾಕ್ಬಿಟ್ಟು ಒಂದು 10 ನಿಮಿಷ ಮುಚ್ಚಿಟ್ಬಿಡಿ ಬೇಯಲಿಕ್ಕೆ. ಅದು ಬೇಯೋಷ್ಟೊತ್ತಲ್ಲಿ ನಾವಿಲ್ಲಿ ರೈಸ್ ಬಾತ್ಗೆ ಮಸಾಲ ರುಬ್ಕೋಬೇಕು. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, 1 ಇಂಚ್ ಶುಂಠಿ, ಖಾರಕ್ಕೆ 2-3 ಹಸಿಮೆಣಸಿನ್ಕಾಯಿ, ಬೇಸಿಕ್ ಮಸಾಲಗಳು ಚಕ್ಕೆ, ಲವಂಗ, ಜೀರಿಗೆ, ಸ್ವಲ್ಪ ಡೈಜೆಷನ್ ಪರ್ಪಸ್ಗೆ ಇಂಗು, ಒಂದು ಕೈ ಹಿಡಿಯಷ್ಟು ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಮಸಾಲನ ನುಣ್ಣಗೆ ರುಬ್ಕೋಬೇಕು. ನಾವು ಮಸಾಲ ಎಲ್ಲ ರುಬ್ಬಿ ರೆಡಿ ಮಾಡ್ಕೊಳ್ಳೋಷ್ಟೊತ್ತಲ್ಲಿ ನೋಡಿ ಉಪ್ಪು ಹಾಕಿದ್ವಲ್ಲ ತರಕಾರಿಗೆ, ಬೇಗ ಬೆಂದ್ಬಿಟ್ಟಿದೆ. ಸಬ್ಸಿಗೆ ಸೊಪ್ಪು ಘಮ ಅಂತೂ ಅಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ಬಾಡಿಸ್ದಾಗ. ಮತ್ತು ರುಬ್ಬಿರೋಂಥ ಮಸಾಲನೂ ಸೇರಿಸಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಡೈರೆಕ್ಟಾಗಿ ಇವಾಗ ನಾವು ಬೇಯಿಸಿದಂಥ ಅನ್ನನ ಸೇರಿಸ್ತಾ ಇದ್ದೀವಿ. ಅದರಿಂದ ಈ ಥರ ಮಾಡಿದ್ರೆ ಸಖತ್ತಾಗಿರುತ್ತೆ ರೈಸ್ ಬಾತು. ನೋಡಿ ಉದ್ದುದ್ರಾಗಿ ಅನ್ನ ಮಾಡ್ಕೋಬೇಕು. ನೀವು ಹೊರಗಡೆ ಚೆನ್ನಾಗಿ ನೀರಿಟ್ಬಿಟ್ಟು ಆಮೇಲೆ ನೀರು ಕುದಿ ಬಂದಾಗ ಅಕ್ಕಿ ಹಾಕಿ ಚೆನ್ನಾಗಿ ಬೇಯಿಸಿ ಅಕ್ಕಿ ಬೆಂದಿದ ತಕ್ಷಣ ಬಗ್ಗಿಸ್ಬಿಡಿ, ಸ್ಟಾರ್ಚೆಲ್ಲ ಹೊಟ್ಟೋಗುತ್ತೆ. ಅವಾಗ ಬಿಡಿ ಅನ್ನ ಸಿಗುತ್ತೆ. ಅದರಲ್ಲಿ ರೈಸ್ ಬಾತ್ ಮಾಡ್ಕೋಬೇಕು. ಮತ್ತು ನಾನು ಆಗಲೇ ಹೇಳ್ದಂಗೆ ಅದು ಕಾಂಬಿನೇಷನು ಮೊಸರು ರಾಯ್ತ. ಗಟ್ಟಿ ಮೊಸರಲ್ಲಿ ಮಾಡ್ಕೋಬೇಕು. ಸೌತೆಕಾಯಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೂಪರಾಗಿ ರಾಯ್ತ ರೆಡಿ ಆಗುತ್ತೆ. ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್, ಸಬ್ಬಕ್ಕಿ ಸೊಪ್ಪು ರೈಸ್ ಬಾತು ಮತ್ತು ಸೌತೆಕಾಯಿ ಮೊಸರು ರಾಯ್ತ. ಖಂಡಿತ ನೀವೆಲ್ಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ.